SSLC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಇದರಲ್ಲಿ ಬೆಂಗಳೂರಿನ ಸಾಕಷ್ಟು ವಿದ್ಯಾರ್ಥಿನಿಯರು ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಅದೇ ರೀತಿಯಲ್ಲಿ ಹೋಲಿ ಚೈಲ್ಡ್ ಇಂಗ್ಲಿಷ್ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಯುಕ್ತ ಅವರು ಕೂಡ 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ಟಾಪರ್ ಪಟ್ಟವನ್ನು ಪಡೆದಿದ್ದಾರೆ. ನಮ್ಮ ಜೊತೆ ಯುಕ್ತ ಅವರು ಇದನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್, ಟಾಪರ್ ಆಗಿದ್ದೀರಾ. ಯಾವ ರೀತಿ ಇತ್ತು ನಿಮ್ಮ ಒಂದು ಮೂಮೆಂಟ್, ಅಂದರೆ ನೀವು ಟಾಪರ್ ಆಗಿದ್ದೀರಾ ಅಂತ ಗೊತ್ತಾದಾಗ ಅಂತ? ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಹೆಸರು ಇರುತ್ತೆ ಅಂತ, ಬಟ್ ನನ್ನ ಹೆಸರು ಬಂದಾಗ ಅದು ನಂಗೆ ಶಾಕ್ ಆಯಿತು, ನಾನೇನ ಅದು ಅಲ್ವಾ ಅಂತ. ಬಟ್ ಚೆಕ್ ಮಾಡಾದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಈಗ ನಿಮ್ಮ ಸ್ಟಡಿ ಎಲ್ಲ ಹೇಗಿತ್ತು, ಮತ್ತು ಎಕ್ಸಾಮ್ಗೆ ಪ್ರಿಪೇರ್ ಯಾವ ರೀತಿ ಆಗ್ತಾ ಇದ್ರಿ ಅಂತ? ಡೇ ಒನ್ನಿಂದಾನೇ ಸ್ಟಾರ್ಟ್ ಮಾಡ್ಕೊಂಡೆ ಓದೋಕ್ಕೆ. ಡೈಲಿ 6 hours ಓದ್ತಿದ್ದೆ ನಾನು. ಈ ಥರ ಡೈಲಿ ಓದ್ತಿರ್ನಲ್ಲ, ಆ ರೀತಿಯಿಂದ ಈ ಥರ ಬಂದಿದೆ ರಿಸಲ್ಟ್. ಈಗ 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಮುಂದಿನ ಗೋಲ್ ಏನು ಮತ್ತು ನಿಮ್ಮ ಡ್ರೀಮ್ ಏನಿದೆ ಅಂತ? ಮೆಡಿಕಲ್ಗೆ ಹೋಗಬೇಕು ಅಂತ ಆಸೆ ಇದೆ. ಈಗ ನೀವು ಓದುವಂಥ ಸಂದರ್ಭದಲ್ಲಿ, ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಸಂದರ್ಭದಲ್ಲಿ ಪೇರೆಂಟ್ಸ್ನ ಬೆಂಬಲ ಹೇಗಿತ್ತು? ಜೊತೆಗೆ ಆ ಶಾಲೆಯಲ್ಲಿ ಯಾವ ರೀತಿ ಟೀಚರ್ಸ್ ಸಪೋರ್ಟ್ ಮಾಡ್ತಾಯಿದ್ರು? ಮನೇಲಿ ತುಂಬ ಹೆಲ್ಪ್ ಮಾಡ್ತಿದ್ರು ನನಗೆ. ಸ್ಕೂಲಲ್ಲೂ ಅಷ್ಟೇ, ಎಲ್ಲ ಮ್ಯಾಮ್ಗಳೂ ಯಾವುದೇ ರೀತಿ ಡೌಟ್ ಇದ್ದರೂ ಕೂಡ ಆನ್ ಸ್ಪಾಟಲ್ಲೆಲ್ಲ ಇದು ಮಾಡ್ತಿದ್ರು, ಕ್ಲಾರಿಫೈ ಮಾಡಿಕೊಡ್ತಿದ್ರು. ಯುಕ್ತ ಅವರ ತಾಯಿ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಈಗ ಮಗಳು ಟಾಪರ್ ಆಗಿದ್ದಾರೆ, ಎಷ್ಟು ಸಂತೋಷ ಆಗ್ತಿದೆ ನಿಮಗೆ ಅಂತ? ಸರ್, ಫಸ್ಟ್ ಆಫ್ ಆಲ್ ಬೀಯಿಂಗ್ ಎ ಮದರ್, ಮತ್ತೆ ಅವಳು ಟಾಪರ್ ಆಗಿದ್ದು ನ್ಯೂಸಲ್ಲಿ ಬಂದಿದ್ದು ನಮ್ಮ ಸೊ ಈ ಆರಲ್ಲಿ ಇದನ್ನೇ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ನೋಟ್ಸ್ನ ರೆಫರ್ ಮಾಡ್ತಾ ಇದ್ಲು. ಡೌಟ್ಸ್ ಇದ್ದರೆ ಟೀಚರ್ಸ್ಗೆ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ಲು. ಏನೇ ಡೌಟ್ ಇದ್ದರೆ ಮತ್ತೆ ಮನೆಯಲ್ಲೂ ಸ್ಮಾಲ್ ಕ್ಲಾರಿಫಿಕೇಷನ್ ತೊಗೊಳ್ತಾ ಇದ್ಲು. ಸೊ ನಾವು ಯಾವುದೇ ಮೆಂಟಲಿ ಪ್ರೆಷರು ಕೊಡ್ತಿರ್ಲಿಲ್ಲ, ನೀನು ಇಷ್ಟೇ ತೊಗೊಳ್ಬೇಕು ಅಂತ. ಸೊ ವಿ ಕೀಪ್ ಹರ್ ಅನ್ನೋ ಫ್ರೀಡಮ್. ಸೊ ಅವ್ರ ಇಷ್ಟ, ಅವ್ರು ಏನು ಇಂಟ್ರೆಸ್ಟ್ ಇದೆ, ಬಟ್ ಅವ್ಳಿಗೆ ಎಜುಕೇಷನ್ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ಬ್ಯಾಕ್ ಎಂಡ್ ಸಪೋರ್ಟ್ ಆಗಿ, ಪ್ಲಸ್ ಗ್ರೌಂಡ್ ಸಪೋರ್ಟ್ ಆಗಿ ಕ್ಲಾಸಲ್ಲಿ ಮತ್ತು ಸ್ಕೂಲಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದು ಇರ್ತಾಯಿದ್ದು. ಸೊ ನಾನು ಹೇಳೋದು, ಮಕ್ಕಳು ಯಾವ ಹೈ ಲೆವೆಲ್ ಸ್ಕೂಲಲ್ಲಿ ಓದ್ತಾರೆ ಅನ್ನೋದಲ್ಲ, ಯಾವ ಲೆವೆಲ್ ನಾಲೆಜ್ ತೊಗೊಂಡು ಹೇಗೆ ಪ್ರಿಪೇರ್ ಮಾಡ್ತಾರೆ ಮತ್ತು ಹೇಗೆ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ಟೀಚರ್ಸು ಪೇರೆಂಟ್ಸ್ ನಿಂತ್ಕೊಳ್ತಾರೆ, ಅದ್ರ ಮೇಲೆ ನಾವು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಇನ್ನು ಯುಕ್ತ ಅವರ ತಂದೆ ಕೂಡ ಇದ್ದಾರೆ, ತಾತ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊಮ್ಮಗಳು ಟಾಪರ್ ಆಗಿದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ನಮ್ಗೆ ಖುಷಿ, ತುಂಬ ಖುಷಿ. ಚೆನ್ನಾಗಿ ಒಳ್ಳೆ ಸ್ಕೂಲು ಚೆನ್ನಾಗಿತ್ತು ಸರ್. ಇದಿಷ್ಟು ಯುಕ್ತ ಅವರ ಹಾಗೆ ಯುಕ್ತ ಅವರ ಪೋಷಕರ ಮಾತು. ಒಟ್ಟಿನಲ್ಲಿ ಈ ಒಂದು SSLCಯ ಪರೀಕ್ಷೆ ಅನ್ನೋ ಆ ಒಂದು ಟರ್ನಿಂಗ್ ಪಾಯಿಂಟ್ ಏನಿದೆ, ಅದರಲ್ಲಿ ಈಗ 625ಕ್ಕೆ 625 ಅಂಕಗಳನ್ನು ಸಂಪೂರ್ಣವಾಗಿ ಪಡೆಯುವ ಮೂಲಕ ಟಾಪರ್ ಪಟ್ಟವನ್ನು ಯುಕ್ತ ಅವರು ಪಡ್ಕೊಂಡಿದ್ದಾರೆ. ಸದ್ಯ ಆ ಮೆಡಿಕಲ್ ಮಾಡಬೇಕು ಅನ್ನೋ ಆಸೆ ಕೂಡ ಇದೆ. ಮುಂದೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಕೂಡ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಈಗ ಒಂದು ಟಾಪರ್ ಪಟ್ಟವನ್ನು ಪಡ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಸಂತಸವನ್ನು ತಂದಿದೆ ಅನ್ನೋ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.